वक्षो नादस्य वक्षो भविविकृतनखैः वज्रकल्पैस्तुतायां रक्तस्रोतस्सरस्यां प्रतिपरितमिदं संवपुर्वीक्षमाणः स्मृत्वांशं भार्गवाख्यम् रघुवरमपि तं रावणं तत्त्वसत्या चैद्यं हृष्टोऽप्यहृष्टः प्रतिशतदृशं शीघ्रसिंहो निशम्नः अभ्रमं भङ्गरहितम् अजडं विमलं सदा आनन्दतीर्थमुक्तिलं भजे तावत्त्रयावहम् श्रीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून्मम आसेतो रातुषारात्रेः यो दिशो जितवान् मुहुर्त्यध्यानकुरुत्वातु यतीन्द्रैरविपूजितः ब्रह्मचर्यहरिप्रीतिसविद्यावादशालिनः इष्टदान् कष्टहर्तनः विद्यामान्यान् मुनीन् नमः ऐरहं निजवद्बोधं प्राप्तवानस्ति पादके पाणियोर्मठाधीशान् तान् सद्विद्यागुरून् भजे जन्माद्यस्य यतोऽन्वयादितरतश्चार्थेषु विघ्नेश्वराट् तेने ब्रह्महृदायादिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಉದ್ಧವರು ವಿದುರರಿಗೆ ಯಮುನಾ ತೀರದಲ್ಲಿ ಭೇಟಿಯಾಗಿ ಕೃಷ್ಣ ಪರಮಾತ್ಮನ ಅನೇಕ ಚಿಂತನೆಗಳನ್ನು, ಉದಾಹರಣೆಗೆ ಕೃಷ್ಣದೇವರು ಬಾಲಲೀಲೆಯನ್ನು ಆರಂಭ ಮಾಡಿ ಕೊನೆಯ ತನಕ ತಾನು ಮಾಡಿದಂತಹ ಅನೇಕ ಚಿಂತನೆಗಳನ್ನು ಸುಸ್ಥೂಲವಾಗಿ ಅತ್ಯಂತ ಸೂಕ್ಷ್ಮವಾದ ಪರಿಚಯವನ್ನು ಮಾಡಿಕೊಟ್ಟು ಕೃಷ್ಣ ಪರಮಾತ್ಮ ತಾನು ಈ ಭೂಮಿಯನ್ನು ಬಿಟ್ಟು ಹೋಗ್ತಾನೆ ಅನ್ನುವಂತಹ ಚಿಂತನೆಯನ್ನು ಕೂಡ ಹೇಳಿದರು. ಹೇಳಿದ ಮೇಲೆ ನಿನಗೆ ಮೈತ್ರೇಯರ ಭೇಟಿ ಆಗ್ತದೆ ಅಂತ ಹೇಳಿ ಉದ್ಧವರು ತಾವು ಬದರಿ ಕಡೆಗೆ ಗಮನ ಮಾಡಿದ ಮೇಲೆ ವಿದುರರು ಆ ಯಮುನಾ ತೀರದಿಂದ ತಾವು ಹರಿದ್ವಾರಕ್ಕೆ ಬರ್ತಾ ಇದ್ದಾರೆ. ಕಾಲಿಂದ್ಯಾಹ ಕತಿಭಿರ್ವಿದ್ವಾನ್ ಅಹೋಭಿಃ ಭರದರ್ಷಭಾ ಪ್ರಾಪದ್ಯತಜ್ಜುಸರಿತಂ ಮಿತ್ರ ಯತ್ರ ಮಿತ್ರಾಸುತೋ ಮುನಿಃ. ಮಿತ್ರ ಎಂಬಂತಹ ಮುನಿಗಳ ಮಗನಾದ ಮೈತ್ರೇಯರು ಎಲ್ಲಿದ್ದಾರೆ ಅಂತ ಉದ್ಧವರ ಮಾತಿನಿಂದ ತಿಳಿದುಕೊಂಡು ಅವರನ್ನು ಹುಡುಕ್ತಾ ಹರಿದ್ವಾರಕ್ಕೆ ಬಂದಿದ್ದಾರೆ. ದ್ವಾರಿದ್ಯುನದ್ಯಾಃ ಋಷಭಃ ಕುರುಣಾಂ ಮೈತ್ರೇಯಮಾಸೀನ ಮಗಾಧಬೋಧಂ ಸುತ್ತಾಭಿಸುತ್ಯಾಚ್ಯುತ ಭಾವಶುದ್ಧಃ ವಪ್ರಚ್ಛ ಸೌಶೀಲ್ಯ ಗುಣಾತಿತೃಪ್ತಂ. ಗಂಗೆಯ ದ್ವಾರವಾದಂತಹ ಹರಿದ್ವಾರದಲ್ಲಿ ಇರುವಂತಹ ಮೈತ್ರೇಯರನ್ನು ತಾನು ಭೇಟಿ ಮಾಡ್ತಾ ಇದ್ದಾರೆ ವಿದುರರು. ಅವರು ಎಂಥವರು ಅಂತ ಹೇಳುವಾಗ ಅಗಾಧ ಬೋಧಂ, ವೇದವ್ಯಾಸ ದೇವರ ಮಿತ್ರರಾಗಿ ತುಂಬ ಜ್ಞಾನವನ್ನು ಸಂಪಾದನೆ ಮಾಡಿದವರು. ಈ ವಿದುರರು ಅವರನ್ನು ಕೇಳ್ತಾ ಇದ್ದಾರೆ, ಸೌಶೀಲ್ಯ ಗುಣಾತಿ ತೃಪ್ತಂ. ನಿಜವಾಗಿ ವಿದುರರಿಗೆ ಕೃಷ್ಣದೇವರ ಬಗ್ಗೆ ಬೇಕಾದಷ್ಟು ಗೊತ್ತಿದೆ, ಆದರೂ ಕೂಡ ಉದ್ಧವರು ಸ್ವಲ್ಪ ರುಚಿ ತೋರಿಸಿಬಿಟ್ಟಿದ್ದಾರೆ. ಏನಂತ ಹೇಳಿದರೆ ಮೈತ್ರೇಯರು ದಿನ ಬಂದು ಉಪದೇಶ ಮಾಡ್ತಾರೆ, ಹಾಗಾಗಿ ಹೊಸ ವಿಷಯ ಏನಿದೆ ತಿಳ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ತಾವು ಮಾತನಾಡ್ತಾ ಇದ್ದಾರೆ ಮೈತ್ರೇಯರನ್ನು ಕುರಿತು ವಿದುರರು. ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನತೈ ಸುಖಂ ನಾನ್ಯದು ಪಾರಮಂ ವಾ ವಿಂದೇತ ಭೂಯಃ ತತಯೇವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ಸ್ವಾಮಿ, ನಮಗೊಂದು ಪ್ರಶ್ನೆ ಇದೆ ಅಂತ ಹೇಳ್ತಾರೆ ವಿದುರರು. ಏನದು ಅಂತ ಹೇಳಿದರೆ,
ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಯಾವುದೇ ಒಬ್ಬ ಲೋಕದಲ್ಲಿರುವಂತಹ ಮನುಷ್ಯ ಒಂದು ಕೆಲಸ ಮಾಡ್ತಾನೆ ಅಂದರೆ ಯಾಕೆ ಮಾಡ್ತಾನೆ ಅಂದರೆ ಸುಖ ಆಗಬೇಕು ಅಂತ ಮಾಡ್ತಾನೆ. ಅದು ಸ್ನಾನ ಇರ್ಬೋದು, ಅಥವಾ ಊಟ ತಿಂಡಿ ಇರ್ಬೋದು, ಅಥವಾ ಮಲಗೋದಿರ್ಬೋದು, ಇನ್ನು ಏನೇ ಇರಲಿ. ಒಬ್ಬ ಮನುಷ್ಯ ಏನಾದರೂ ಒಂದು ಕೆಲಸ ಮಾಡ್ತಾನೆ ಅಂತ ಆದರೆ ಅದು ಅವನು ತನ್ನ ಸುಖಕ್ಕೋಸ್ಕರ ಮಾಡ್ತಾನೆ. ಆದರೆ ನತೈ ಸುಖಂ ಧಾನ್ಯದಾಪದುಪಾರತಂಬ. ಆದರೆ ಆ ಮಾಡುವ ಕೆಲಸ ಕೊನೆಗೆ ಹೋಗಿ ನಿಲ್ಲೋದಿಲ್ಲ ಅಂದರೆ ದುಃಖದಲ್ಲಿ ಪರ್ಯವಸಾನ ಆಗ್ತದೆ. ಹಾಗಾಗಿ ವಿಂದೇತ ಭೂಯ ತಥಯೇವ ದುಃಖಂ. ಕೆಲಸ ಮಾಡ್ತಾನೆ, ಸುಖ ಪಡಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಸುಖ ಆಗೋದಿಲ್ಲ, ದುಃಖ ಆಗ್ತದೆ, ದುಃಖವನ್ನೇ ಅನುಭವಿಸ್ತಾನೆ. ಅಂತ ಹಾಗಾದ್ರೆ ಇವನು ಮಾಡಿದ ಕೆಲಸ ಏನಾಯಿತು? ದುಃಖಕ್ಕೆ ಕಾರಣ ಆಯಿತು. ಸುಖ ಆಗಬೇಕು ಅಂತ ಅಪೇಕ್ಷೆ ಪಡ್ತಾನೆ, ದುಃಖವೇ ಆಗ್ತಾ ಇಲ್ಲ. ಹಾಗಾಗಿ ಯದತ್ರ ಯುಕ್ತಂ ಭಗವಾನ್ ವದೇನ. ಆದ್ದರಿಂದ ಯುಕ್ತ ಯಾವುದು ಅನ್ನೋದು ನಮಗೆ ಹೇಳಿ. ಯಾವುದನ್ನು ಮಾಡಬೇಕು? ಸುಖ ಆಗಬೇಕು ಅಂತ ನಾವು ಮಾಡ್ತೇವೆ, ಸುಖ ಆಗ್ತಾ ಇಲ್ಲ, ದುಃಖವೇ ಆಗ್ತಾ ಇದೆ. ಹಾಗಾಗಿ ಇದನ್ನು ನನಗೆ ಹೇಳಬೇಕು ನೀವು. ಅಲ್ಲ, ನೀವು ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಬರ್ತದೆ. ಬೇಕಾದಷ್ಟು ಜನ ಇದ್ದಾರಲ್ಲ, ನೀವು ನನ್ನ ಹತ್ರ ಯಾಕೆ ಪ್ರಶ್ನೆ ಕೇಳ್ತೀರಿ ಅಂತ ನೀವು ಪ್ರಶ್ನೆ ಕೇಳ್ಬೋದು, ಅದಕ್ಕೆ ನಾನೇ ಉತ್ತರ ಕೊಡ್ತೇನೆ ಅಂತ ಇವರು ಹೇಳ್ತಾರೆ. ಜನಸ್ಯ ಕೃಷ್ಣಾದ್ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ವಿದುರರು ಯಾತ್ರೆಯನ್ನು ಮಾಡುವ ಉದ್ದೇಶ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾರೆ, ಮತ್ತು ಸಜ್ಜನರ ಲಕ್ಷಣವನ್ನು ಕೂಡ ಹೇಳ್ತಾರೆ. ಏನು ಅಂತ ಹೇಳಿದರೆ, ಯಾವ ಜನರು ದೇವರಿಂದ ವಿಮುಖರಾಗಿರ್ತಾರೋ, ಅಂದರೆ ತನ್ನ ನಿಜವಾದ ಮಾರ್ಗ ಯಾವುದು ಅಂತ ತಿಳಿಯದೆ ತಪ್ಪು ಮಾರ್ಗ ಹಿಡಿದು ದುಃಖವನ್ನೇ ಅನುಭವಿಸ್ತಾ ಇರ್ತಾರೋ ಅಂತಹ ಜನರನ್ನು ದೇವರಿಗೆ ಸುಮುಖರನ್ನಾಗಿ ಮಾಡುವಂತಹ ವ್ಯಕ್ತಿತ್ವ ಅದು ಸಜ್ಜನರ ವ್ಯಕ್ತಿತ್ವ. ಸಜ್ಜನರೇನು ಮಾಡಬೇಕು? ಭಗವಂತನ ಭಕ್ತರು ಏನು ಮಾಡಬೇಕು ಅನ್ನೋದನ್ನು ವಿದುರರು ಹೇಳ್ತಾರೆ. ಜನಸ್ಯ ಕೃಷ್ಣ ವಿಮುಖಸ್ಯ ದೈವ. ದೇವರಿಗೆ ವಿಮುಖರಾಗಿ, ಸಂಸಾರಕ್ಕೆ ಜಗತ್ತಿಗೆ ಸಮ್ಮುಖರಾಗಿ ಇರುವಂತಹ ಜನರನ್ನು, ದುಃಖಿತರಾದಂತಹ ಜನರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ನಿಮ್ಮಂತಹ ಜ್ಞಾನಿಗಳು ಸಂಚಾರ ಮಾಡ್ತಾ ಇರ್ತೀರಿ ಅಂತ ಹೇಳ್ತಾರೆ. ಹಾಗಾಗಿ ಯಾತ್ರೆ ಮಾಡುವಂತಹ ಕ್ರಮ, ಸಜ್ಜನರು ಯಾಕೆ ಯಾತ್ರೆ ಮಾಡ್ತಾರೆ ಅಂತ ಹೇಳಿದರೆ, ಸ್ವಯಂ ತಾನು ತೀರ್ಥಗಳಲ್ಲಿ ಸ್ನಾನ ಮಾಡಿ ಪವಿತ್ರರಾಗುವುದಷ್ಟೇ ಅಲ್ಲ, ಅಲ್ಲಲ್ಲಿ ಸಿಗುವ ಅನೇಕ ಜ್ಞಾನಿಗಳಿಗೆ, ಸಜ್ಜನರಿಗೆ ಒಳ್ಳೊಳ್ಳೆಯ ಉಪದೇಶಗಳನ್ನು ಮಾಡಿ ದೇವರಿಗೆ ಸಮ್ಮುಖರನ್ನಾಗಿ ಮಾಡುವಂಥ, ಅವರಿಗೆ ಇರುವಂತಹ ದುಃಖಗಳನ್ನು ಕಳೆಯುವಂತಹ ಕೆಲಸ ಮಾಡ್ತಾರೆ ಜ್ಞಾನಿಗಳಾದವರು ಅಂತೇಳಿ. ಆದ್ದರಿಂದ ತತ್ ಸಾಧುವರಿಯಾದಿಜ ಶರ್ಮ ವರ್ತ್ಮ ಸಂರಾಜಿತೋ ಭಗವಾನ್ ಏನ ಪುಂಸಾಂ ಹೃದಯಸ್ಥಿತೋ ಯಚ್ಛತಿ ಭಕ್ತಿ ಪೂತೆ ಜ್ಞಾನಂ ಸ್ವಸತ್ತಾಧಿಗಮಂ ಪುರಾಣಂ. ಆದ್ದರಿಂದ ಯಾರು ತತ್ ಸಾಧುವರಿಯಾದಿಶ ಸರ್ಮವರ್ತ, ನಿಮ್ಮಂತಹ ಜ್ಞಾನಿಗಳು ದೇವರನ್ನು ತೋರಿಸಲಿಕ್ಕೋಸ್ಕರವೇ ಓಡಾಡ್ತಾ ಇರ್ತೀರಿ ಅಂತ ಶಾಸ್ತ್ರಗಳು ಹೇಳ್ತಾ ಇರೋದ್ರಿಂದ ನಾವು ಬಂದಿದ್ದೇನೆ, ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ನೀವು ನನಗೆ ಆ ದಾರಿ ತೋರಿಸ್ಬೇಕು. ಅದು ದಾರಿ ಅಂತಹದ್ದು ಅಂದರೆ ಸುಖವಾದ ದಾರಿ. ಯಾಕೆ? ತತ್ ಸಾಧುವರಿಯಾದಿಶ, ಅದು ದೇವರನ್ನು ತೋರಿಸಲಿಕ್ಕೋಸ್ಕರವೇ ಇರುವಂತಹ ಜ್ಞಾನಿಗಳು ನೀವು. ಸಂರಾಜಿತೋ ಭಗವಾನ್ ಏನ ಪುಂಸ, ಯಾವ ದಾರಿಯಲ್ಲಿ ನಡೆದು ದೇವರ ಆರಾಧನೆಯನ್ನು ಮಾಡಿದರೆ ದೇವರು ಒಲಿತಾನೋ, ದೇವರು ಸಂತುಷ್ಟನಾಗ್ತಾನೋ ಅಂತಹ ದಾರಿಯನ್ನು ನಮಗೆ ತೋರಿಸಿ. ಮತ್ತೆ ಅಷ್ಟೇ ಅಲ್ಲ, ಈ ನಾವು ಮಾಡುವ ಪೂಜೆ ಅದು ಹೇಗಿರಬೇಕು ಅನ್ನೋದನ್ನು ವಿದುರರು ಹೇಳ್ತಾರೆ. ಹೃದಯಸ್ಥಿತಃ ಯಚ್ಛತಿ ಭಕ್ತಿಪೂತೆ ಜ್ಞಾನಂ ಸಸತ್ತಾಧಿಗಮಂ ಪುರಾಣಂ. ಜೀವನಿಗೆ ತನ್ನ ಹೃದಯದಲ್ಲಿಯೇ ಜ್ಞಾನ ಇದೆ. ಇರುವಂತಹ ಜ್ಞಾನ ಪ್ರಕಟ ಆಗುವುದು ದೇವರಿಂದ. ಯಾಕಂದರೆ ನಮಗೆ ತನ್ನಷ್ಟಕ್ಕೆ ತಾನೇ ಜ್ಞಾನ ಪ್ರಕಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ
ಎಷ್ಟೇ ಯೋಗ್ಯತೆ ಇದ್ದರೂ ಕೂಡ ಗುರುಗಳ ಅನುಗ್ರಹ ಬೇಕೇ ಬೇಕು ಅಂತ ಹೇಳೋದು ಅದೇ ಉದ್ದೇಶಕ್ಕಾಗಿ. ಯಾಕೆ ಅಂತ ಹೇಳಿದರೆ, ಒಬ್ಬ ಜೀವ ಅವನು ಅನೇಕ ರೀತಿಯ ಸಾಧನೆಯನ್ನು ಮಾಡಿ ಜ್ಞಾನ ಸಂಪಾದನೆ ಮಾಡಿ, ಆ ಸಂಪಾದನೆ ಮಾಡಿದ ಜ್ಞಾನದ ಸಂಸ್ಕಾರದಿಂದ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಕುಲದಲ್ಲಿ ಪ್ರಸೂತನಾಗಿ ಅವನಿಗೆ ಆ ಜ್ಞಾನ ಮತ್ತೆ ಹೊಳಗಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇರ್ತದೆ. ಆದರೆ ಅದು ಇದ್ದಕ್ಕಿದ್ದ ಹಾಗೆ ಸ್ಫುರಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ಅನ್ನುವುದು ಅದನ್ನು ಒತ್ತಿದಾಗ, ಜ್ಞಾನ ಇದೆ ನಿನ್ನಲ್ಲಿ ಎಂದು ತೋರಿಸಿದಾಗ ಆ ಜ್ಞಾನ ಬೆಳಕಿಗೆ ಬರ್ತದೆ. ಅದಕ್ಕೆ ನಮ್ಮಲ್ಲಿ ಹೇಳೋದು ಹೇಗೆ ಅಂದರೆ, ಕತ್ತಲೆಯ ಕೋಣೆಯಲ್ಲಿದ್ದಂತಹ ವಸ್ತುಗಳು ದೀಪ ಹಚ್ಚಿದ ಕೂಡಲೇ ಹೇಗೆ ಕಾಣಿಸಿಬಿಡ್ತದೋ, ಬೇರೆ ಏನು ಯಾವ ಪ್ರಯತ್ನ ಬೇಕಾಗಿಲ್ಲವೋ, ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಜೀವನದಲ್ಲಿರುವಂತಹ ಜ್ಞಾನ, ಆ ಜ್ಞಾನ ಒಬ್ಬ ಗುರುವಿನ ಮೂಲಕ, ಒಬ್ಬ ಗುರು ಆ ವ್ಯಕ್ತಿಯ ಜ್ಞಾನವನ್ನು ಮೇಲೆ ಎತ್ತಿ ಹಿಡಿದ ಅಂತಾದರೆ ಅವನ ಹಳೆಯ ಸಂಸ್ಕಾರದ ಪ್ರಬಲವಾಗಿ ಬಂದಂತಹ ಎಲ್ಲ ಜ್ಞಾನ ಪ್ರಕಟ ಆಗ್ತದೆ. ಅದಕ್ಕೇನು ಮಾಡಬೇಕು? ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು, ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು. ಆವಾಗ ಅವನಲ್ಲಿ ಇದ್ದಂತಹ ಜ್ಞಾನ ಅದು ಪ್ರಕಟ ಆಗ್ತದೆ. ಯಾರು ಹೇಳಬೇಕು ಅಂತಿಲ್ಲ, ಗುರುಗಳು ಮತ್ತೆ ಮತ್ತೆ ವಿಶೇಷವಾದಂತಹ ಅರ್ಥಗಳನ್ನು ಹೇಳಬೇಕು ಅಂತ ಇಲ್ಲ. ಯಾವಾಗ ಇವನು ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಅಕಥಿತಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಈ ಜನ್ಮದಲ್ಲಿ ಅವನಿಗೆ ಯಾವ ಪಾಠ ಮಾಡದೇ ಇದ್ದರೂ ಅನೇಕ ವಿಶೇಷ ಅರ್ಥಗಳು ಪ್ರಕಟ ಆಗಿಬಿಡ್ತದೆ. ಯಾಕೆ? ದೇವರಲ್ಲಿ ಮಾಡಿದ ಭಕ್ತಿ, ಗುರುಗಳಲ್ಲಿ ಮಾಡಿದ ಭಕ್ತಿ, ಆ ಭಕ್ತಿ ಅವನನ್ನು ಆ ಜ್ಞಾನವನ್ನು ಹೊಗಡೆ ಪ್ರಕಟ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅಂತಹ ಹೃದಯಸ್ಥಿತೋ ಯಚ್ಛತಿ ಭಕ್ತಿಭೂತೆ ಜ್ಞಾನಂ ಸ್ವಸತ್ತಾಧಿಗಮಂ ಪುರಾಣ. ಆ ದೇವರ ತಿಳುವಳಿಕೆಯನ್ನು ನೀವು ನಮಗೆ ಕೊಟ್ಟರೆ ನನ್ನ ಒಳಗಿದ್ದಂತಹ ಜ್ಞಾನ ಅದು ಹೊರಗೆ ಬರಲಿಕ್ಕೆ ಅದು ಕಾರಣ ಆಗ್ತದೆ. ಆದ್ದರಿಂದ ನೀವು ನನಗೆ ಆ ಭಗವಂತನ ತತ್ವಗಳನ್ನು ಉಪದೇಶ ಮಾಡಬೇಕು. ಕರೋತಿ ಕರ್ಮಾಣಿ ಕೃತಾವತಾರಃ ಯಾತ್ಯಾತ್ಮತಂತ್ರೋ ಭಗವಾನ್ ಸ್ತ್ರೀಧೀಶಃ ಯಥಾ ಸಸರ್ಜಾಗ್ರ ಇದಂ ನಿರೀಹಃ ಸಂಸ್ಥಾಪ್ಯ ವೃತ್ತಿಂ ಜಗತೋ ವಿಧತ್ತೆ. ದೇವರು ಅಷ್ಟೇ ಯಾಕೆ ಅವನು ಅವತಾರ ಮಾಡ್ತಾನೆ ಅದನ್ನು ಹೇಳ್ತಾರೆ. ಎನ್ಯಾತ್ಮತಂತ್ರ ಭಗವಾನ್ ಸ್ತ್ರೀಧೀಶಃ. ದೇವರಿಗೆ ಅವತಾರ ಮಾಡಬೇಕಾದ ಅಪೇಕ್ಷೆ ಅವನಿಗಂತೂ ಇಲ್ಲ. ಯಾಕೆ? ಅವನಿಗೆ ಅವತಾರದಿಂದ ಅವನಿಗೆ ಆಗಬೇಕಾದದ್ದೇನೂ ಇಲ್ಲ. ಯಾಕೆ? ಯತ್ರ ತ್ರಿಸರ್ಗ ಮೃಷ. ಇಡೀ ಜಗತ್ತಿನ ವ್ಯಾಪಾರ ದೇವರಿಗೆ ಅದು ವ್ಯರ್ಥ, ಅದರ ಅವಶ್ಯಕತೆ ದೇವರಿಗಿಲ್ಲ. ಮತ್ತು ಈ ಅವತಾರ ಎಲ್ಲ ಯಾಕೆ ಮಾಡ್ತಾನೆ ಅಂತ ಹೇಳಿದರೆ, ಕರೋತಿ ಪುಂಸಾಂ ಕರೋತಿ ಕರ್ಮಾಣಿ ಕೃತಾವತಾರ ಯಥಾ ಸಸರ್ಜಾಗ್ರ ಇದಂ ನಿರೀಹ. ಈ ಜಗತ್ತಿನಲ್ಲಿರುವಂತಹ ಜೀವರಾಶಿಗಳಿಗೆ ಅವರವರಿಗೆ ಬೇಕಾದಂತಹ ಸಾಧನೆಯನ್ನು ಮಾಡಿಸಲಿಕ್ಕೋಸ್ಕರವಾಗಿ ಭಗವಂತ ಅನೇಕ ಅವತಾರಗಳನ್ನು ಮಾಡಿ ಬರ್ತಾನೆ. ಭಗವಂತನ ಅವತಾರ ಅದು ಜ್ಞಾನಿಗಳ ಸಾಧನೆಗೆ ಅನುಕೂಲ ಮಾಡಲಿಕ್ಕೋಸ್ಕರ ಬರೋದೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಅವನ ಸ್ವಂತ ಉಪಯೋಗಕ್ಕೆ ಅಲ್ಲ. ಎಷ್ಟೋ ಸಲ ಆ ದೇವರ ಅವತಾರ ಮಾಡೋದು ಯಾಕೆ ಅಂದರೆ, ಇಲ್ಲ ದೇವರು ಅವನಿಗೇನೋ ಒಂದು ಲಾಭ ಇದೆ. ನಾವೆಲ್ಲ ಹೇಗೆ ನಾವು ಕೆಲಸ ಮಾಡಬೇಕಾದ್ರೆ ಯಾಕೆ ಮಾಡ್ತೇವೆ ಅಂದರೆ ಏನೋ ಒಂದು ಲಾಭ, ಅದು ಸಂತೋಷವೋ ಪುಣ್ಯ ಲಾಭವೋ ಧನ ಲಾಭವೋ ಯಾವುದೋ ಒಂದು ಲಾಭಕ್ಕಾಗಿ ನಾವು ಕೆಲಸ ಮಾಡ್ತೇವೆ. ಹಾಗೆ ಭಗವಂತನು ಕೂಡ ಲಾಭಕ್ಕಾಗಿ ಕೆಲಸ ಮಾಡ್ತಾನೆ ಅಂದರೆ ಯಾವ ಲಾಭ ಇಲ್ಲ. ಆವಾಗ ಇನ್ನೊಂದು ಪ್ರಶ್ನೆ ಬರ್ತದೆ, ಲಾಭ ಇಲ್ಲದೆ ಇರುವಂತಹ ಕೆಲಸ ಯಾವ ಹುಚ್ಚ ಕೂಡ ಮಾಡೋದಿಲ್ಲ. ಒಬ್ಬ ಹುಚ್ಚ ಕೂಡ ಲಾಭ ಇಲ್ಲದಿರೋ ಕೆಲಸ ಮಾಡೋದಿಲ್ಲ. ಯಾವ ದಡ್ಡನೂ ಕೂಡ ಏನಾದ್ರು ಲಾಭ ಇದ್ದರೆ ಕೆಲಸ ಮಾಡ್ತಾನೆ. ಹೀಗಿರುವಾಗ ಭಗವಂತ ಅಂತ ಹೇಳ್ತೀರಿ, ಅವನಿಗೆ ಲಾಭ ಇಲ್ಲದೆ ಯಾಕೆ ಮಾಡ್ತಾನೆ ಅಂತ ಹೇಳಿದರೆ, ಇಡೀ ಜಗತಃ ವಿಧತ್ತೆ, ಇಲ್ಲಿರುವಂತಹ ಜೀವರಾಶಿಗಳ ಮೇಲೆ ಕರುಣೆಯಿಂದ ತಾನು ಅವತಾರ ಮಾಡೋದು, ಅವತಾರ ಮಾಡಿ ಈ ಜಗತ್ತಿನಲ್ಲಿರುವಂತಹ ಜೀವರಾಶಿಗಳಿಗೆಲ್ಲ ಬೇಕಾದ ವ್ಯವಸ್ಥೆಯನ್ನು ಮಾಡೋದು. ಅದು ಸೃಷ್ಟಿ ಇರ್ಬೋದು, ಸ್ಥಿತಿ ಇರ್ಬೋದು, ಸಂಹಾರ ಇರ್ಬೋದು, ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಚೆನ್ನಾಗಿ ನಿಯಮನ ಮಾಡಿ ತನ್ಮೂಲಕ ಆ ಎಲ್ಲ ಜೀವರಾಶಿಗಳ ಒಳಗಿರುವಂತಹ ಸುಪ್ತವಾದಂತಹ ಜ್ಞಾನವನ್ನು ಹೊರಗೆ ತರುತ್ತಾನೆ ಭಗವಂತ. ಹೇಗೆ ತಾನು ಈ ಜಗತ್ತಿನ ವ್ಯಾಪಾರವನ್ನು ಮಾಡ್ತಾನೋ, ಸೃಷ್ಟಿಯನ್ನು ಮಾಡ್ತಾನೋ, ಹಾಗೇ ಆ ಜಗತ್ತನ್ನು ಒಳಗಿಟ್ಕೊಳ್ತಾನೆ.
ಇದೆಲ್ಲವನ್ನು ಮಾಡುವಾಗ ಶೇತೆ ಗುಹಾಯಾಂಕ ಸ್ವನಿವೃತ್ತ ವೃತ್ತಿ ಯೋಗೇಶ್ವರಾಧೀಶ್ವರ ಏಕ ಏತದ್ ಅನುಪ್ರವಿಷ್ಟೋ ಬಹುಧಾ ಯಥಾಸೀತ್ ಕ್ರೀಡನ್ ವಿಧತ್ತೆ ದ್ವಿಜಗೋ ಸುರಾಣಾಂ ಕ್ಷೇಮಾಯ ಕರ್ಮಾಣ್ಯತ್ ಅವತಾರ ಭೇದೈಃ ಮನೋನ ತೃಪ್ಯತ್ಯಪಿ ಶೃಣ್ವತಾನ್ನಃ ಸುಶ್ಲೋಕಮೂಲೆ ಸ್ಥಲಿತಾಮೃತಾನಿ. ದೇವರು ಇಷ್ಟೆಲ್ಲ ಮಾಡ್ತಾನಲ್ಲ ವ್ಯಾಪಾರ, ಹೇಗೆ ಮಾಡ್ತಾನೆ ಅಂದರೆ ಕ್ರೀಡಂತ ವಿಧತ್ತೆ, ಒಂದು ಆಟ ಆಡಿದಂತೆ ಆಡ್ತಾನೆ. ಈಗ ಒಬ್ಬ ಹುಡುಗ ಆಟ ಆಡ್ತಾನೆ. ಯಾಕೆ ಆಟ ಆಡ್ತಾನೆ? ಹುಡುಗರೆಲ್ಲ ಆಟ ಆಡ್ತಾರೆ. ಆಟದಿಂದ ಏನು ಲಾಭ? ಏನು ಲಾಭ ಇಲ್ಲ. ಮನಸ್ಸಿಗೆ ಒಂದು ನೆಮ್ಮದಿ. ಹಾಗಾಗಿ ಮನಸ್ಸಿಗೆ ಒಂದು ನೆಮ್ಮದಿ ಸಿಗೋದು ಆಟದಿಂದ. ಹೇಗೆ ಒಬ್ಬ ಸಾಮಾನ್ಯ ಜೀವರು ಆಟ ಆಡುವುದು ಸ್ವಯಂ ತಮ್ಮ ಆ ಮಾನಸಿಕ ಸುಖವಾಗಿ ಸಿಗಲಿಕ್ಕೋಸ್ಕರ ಮಾಡ್ತಾರೋ, ಹಾಗೆ ಭಗವಂತ ಜಗತ್ತಿನ ಕ್ರೀಡೆಯನ್ನು ಮಾಡ್ತಾನೆ, ವ್ಯಾಪಾರವನ್ನು ಮಾಡ್ತಾನೆ. ಹಾಗಾದರೆ ಭಗವಂತನಿಗೆ ಜಗತ್ತಿನ ವ್ಯಾಪಾರವನ್ನು ಮಾಡೋದರಿಂದ ಸುಖ ಇದೆಯಾ ಅಂದರೆ ಅವನಿಗೆ ನಯಾ ಪೈಸಾ ಸುಖ ಇಲ್ಲ. ಆದರೆ ಈ ಜಗತ್ತಿನ ವ್ಯಾಪಾರವನ್ನು ಯಾವ ಶ್ರಮ ಇಲ್ಲದೆ ಮಾಡ್ತಾನೆ. ಶ್ರಮ ಇಲ್ಲ ಅವನಿಗೆ. ಕ್ಷೇಮಾಯ ಕರ್ಮಾಣ್ಯವತಾರ ಭೇದೈ. ಮತ್ತು ಯಾಕೆ ಮಾಡ್ತಾನೆ? ಅವನಿಗೆ ಲಾಭ ಇಲ್ಲ ಅಂದರೆ ಕ್ಷೇಮಾಯ, ಜಗತ್ತಿನ ಕ್ಷೇಮಕ್ಕೋಸ್ಕರ. 1, 2, 3 ಅವತಾರ ಅಲ್ಲ. ನಾವು ಹೇಳ್ತೇವೆ ಒಂದು ಅವತಾರ ಮಾಡಿದ್ರೆ ಸಾಕಲ್ಲ. 16 ಅವತಾರ ಯಾಕೆ ಅಂತ ಹೇಳಿದರೆ ಅದು ಅವತಾರ ಭೇದೈಹಿ. ಅವತಾರ ಭೇದ ಯಾಕೆ ಅಂದರೆ ಜೀವರಾಶಿಗಳಲ್ಲಿ ಭೇದ ಇದೆ. ಅನೇಕ ರೀತಿಯ ಜೀವರಾಶಿಗಳಿದ್ದಾರೆ. ಒಬ್ಬೊಬ್ಬ ಜೀವರಾಶಿಗಳಿಗೆ ಒಂದೊಂದು ರೀತಿಯ ದೇವರ ರೂಪ ಉಪಾಸನೆ ಮಾಡಿದಾಗ ಖುಷಿ ಆಗ್ತದೆ. ಹಾಗಾಗಿ ಎಲ್ಲ ಜೀವರಾಶಿಗಳಿಗೂ ಸಂತೋಷವಾಗುವ ರೀತಿಯಲ್ಲಿ ನಾನು ಅವತಾರಗಳನ್ನು ಎತ್ತಿ ಬಂದರೆ ಆವಾಗ ಯಾರ್ಯಾರಿಗೆ ಯಾವ ಯಾವ ಅವತಾರದಿಂದ ಖುಷಿ ಆಗ್ತದೋ ಆಗಲಿ. ಹೀಗೆ ದೇವರು ಸಜ್ಜನರ ಮೇಲಿನ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಅನೇಕ ಅವತಾರಗಳನ್ನು ಧಾರಣೆ ಮಾಡಿ ಬಂದು ಈ ಜಗತ್ತಿನಲ್ಲಿರುವಂಥ ಎಲ್ಲ ಜೀವರಾಶಿಗಳಿಗೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅಲ್ಲ, ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಬಿಡೋಣ ಅಂದರೆ ಮನೋನ ತೃಪ್ಯತ್ಯಪಿ ಶೃಣ್ವತಾಂನಃ. ಎಷ್ಟು ಕೇಳಿದರೂ ಕೂಡ ಸಾಕು ಅಂತ ಅನಿಸೋದಿಲ್ಲ. ಇಲ್ಲಿ ಭಾಗವತ ಹೇಳುವಾಗ, ಮೈತ್ರೇಯರು ಹೇಳುವಾಗ ಒಂದು ಮಾತನ್ನು, ವಿದುರರು ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ ವಿದುರರು. ನೀವು ಆ ದೇವರು ಮಾಡಿದ ವ್ಯಾಪಾರಗಳು ಏನಿದೆ, ಬೇರೆ ಬೇರೆ ಅವತಾರಗಳಿಂದ ಮಾಡಿದಂತಹ ಚರಿತ್ರೆಗಳೇನಿದೆ, ಇದನ್ನು ನೀವು ಹೇಳಿ ಎಷ್ಟು ಹೇಳಿದರೂ ಕೂಡ ನ ತೃಪ್ಯತೆ, ನಮಗೆ ಸಾಕನಿಸ್ತಾ ಇಲ್ಲ. ಇಲ್ಲಿ ನಹ ಅನ್ನುವ ಶಬ್ದವನ್ನು ಹೇಳಿದ್ದಾರೆ. ನಹ ಅಂದರೆ ಏನು? ನಮ್ಮ ಅಂದರೆ ವಿದುರರು ಹೇಳುವ ಅಭಿಪ್ರಾಯ, ದುರ್ಯೋಧನನಿಗೋ ಅಥವಾ ಇನ್ನನೇಕ ರೀತಿಯ ಜೀವರಾಶಿಗಳು, ದುಷ್ಟ ಜೀವರಾಶಿಗಳಿಗೆ ದೇವರ ಕಥೆಯನ್ನು ಹೇಳಿದರೆ ಖುಷಿ ಆಗೋದೇ ಇಲ್ಲ. ಮತ್ತು ನಹ ತೃಪ್ಯತೆ ಅಂತ ವಿದುರರು ಹೇಳಿದ್ದು ಯಾರಿಗೆ ಅಂತ ಹೇಳಿದರೆ ನಮ್ಮಂತೆ ಇರುವ ಅಂತ ಅರ್ಥ. ಮಿತ್ರೆಯರನ್ನು ಸೇರಿಸಿಕೊಂಡು ನಿಮ್ಮಂಥವರು ನಮ್ಮಂಥವರು ನಮಗೆ ದೇವರ ವಿಷಯಗಳನ್ನು ಎಷ್ಟು ಕೇಳಿದರೂ ತೃಪ್ತಿ ಆಗೋದಿಲ್ಲ. ಯಾಕೆ ಈ ಮಾತು ವಿದುರರು ಹೇಳಿದರು ಅಂದರೆ ಅದರ ಸೂಚನೆ. ನೀವು ನಿಲ್ಲಿಸಬೇಡಿ, ಹೇಳ್ತಾ ಇರಿ, ನಾ ಕೇಳ್ತಾ ಇರ್ತೇನೆ. ಇದನ್ನು ವಿದುರರು ತೋರಿಸ್ತಾ ಇದ್ದಾರೆ. ಹಾಗಾಗಿ ನಿಕಾಯ ಭೇದೋ ನಿಕೃತ ಪ್ರತೀತಃ ಸುಶ್ಲೋಕ ಮೂಲೈ ಚರಿತಾಮೃತ. ಆ ದೇವರ ಚರಿತ್ರೆಯ ಅಮೃತಗಳನ್ನು ಉಣಿಸ್ತಾ ಇರಿ, ನನಗೆ ತೃಪ್ತಿ ಅನ್ನೋದು ಆಗ್ತಾ ಇಲ್ಲ ಅಂತ. ಹೀಗೆ ಮೈತ್ರೇಯರ ವ್ಯಕ್ತಿತ್ವವನ್ನು ವಿದುರರು ಹೇಳ್ತಾರೆ. ಮೈತ್ರೇಯರು ಹೇಗಿದ್ದಾರೆ ಅಂತ ಹೇಳಿದರೆ ಅವರು ಅಗಾಧ ಬೋಧಂ, ವಿಶಾಲವಾದ ಜ್ಞಾನ ಇದೆ. ಆ ಇರುವಂತಹ ಜ್ಞಾನ ಅದನ್ನು ಕೊಡಲಿಕ್ಕೆ ಸಮರ್ಥರು. ಹೇಳ್ತಾ ಇದ್ದರೆ ಕೇಳ್ತಾ ಇರಬೇಕು ಅಂತ ಅನಿಸ್ತದೆ. ಈಗ ವಿದುರರು ಏನು ಮಾಡಿದರು ಹೇಳಿದರೆ ಮನಃ ನ ತೃಪ್ಯತಿ ಅಪಿ ಶೃಣ್ವತಾಂ ನಃ. ಎಷ್ಟು ಕೇಳಿದರೂ ಸಾಕು ಅಂತ ಅನಿಸ್ತಾ ಇಲ್ಲ ಅಂತ ಹೇಳೋದ್ರಿಂದ ನೀವು ನಿಲ್ಲಿಸಬಾರ್ದು ಅಂತ ತೋರಿಸ್ತಾ ಇದ್ದಾರೆ. ಅಕಸ್ಮಾತ್ತಾಗಿ ಮೈತ್ರೇಯರು ಸಾಕಿವತ್ತಿಗೆ ಅಂತ ನಿಲ್ಲಿಸಬಾರ್ದು. ಅದಕ್ಕೆ ನಮಗೆ ತೃಪ್ತಿಯಿಂದ ಆಗ್ತಾ ಇಲ್ಲ. ಹಾಗಾಗಿ ಆ ದೇವರ ಕಥೆಗಳನ್ನು ಮತ್ತೆ ಹೆಚ್ಚು ನೀವು ಹೇಳಬೇಕು ಅಂತ ಹೇಳಿದಾಗ ಮೈತ್ರೇಯರು ಹೇಳ್ತಾರೆ, ಸಾಧು ಪೃಷ್ಟಂತಯ ಸಾಧು ಲೋಕಾನ್ ಸಾಧು ಗೃಹ್ಣತ ಕೀರ್ತಿಂ ವಿಧನ್ನತ ಲೋಕೆ ಆತ್ಮನ ಧೋಕ್ಷಜಾತ್ಮನಃ. ಮೈತ್ರೇಯರು ಹೇಳ್ತಾರೆ, ಒಳ್ಳೆ ಪ್ರಶ್ನೆ ಹೇಳಿದ್ದಿ, ಒಳ್ಳೆ ವಿಷಯ ಕೇಳಿದ್ದಿ,
ಯಾಕೆ ಅಂದರೆ ನೀನು ಕೇಳಿದ ಪ್ರಶ್ನೆ ಏನಿದೆ ಅದು ನಿನ್ನ ವೈಯಕ್ತಿಕ ಪ್ರಶ್ನೆ ಅಲ್ಲ, ನಿನಗೋಸ್ಕರ ಕೇಳಿಲ್ಲ ನೀನು. ಯಾಕೆ ನಿನಗೆ ಬೇಕಾದಷ್ಟು ಕೇಳಿ ಆಗಿದೆ, ಮತ್ತೆ ಮತ್ತೆ ಕೇಳಬೇಕಾದ ಅನಿವಾರ್ಯತೆ ನಿನಗಿಲ್ಲ. ಹಾಗಾಗಿ ಮತ್ತೆ ಮತ್ತೆ ಕೇಳಬೇಕಾದ ಅನಿವಾರ್ಯತೆ ನಿನಗಿಲ್ಲ. ಆದರೂ ಕೂಡ ನೀನು ಯಾಕೆ ಕೇಳಬೇಕು ಅಂತ ಹೇಳ್ತಾ ಇದ್ದಿ ಅಂದರೆ ಲೋಕಾನ್ ಆ ಲೋಕವನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಸಾಧ್ವ ಅನುಗೃಹ್ಣತ. ಈಗ ವಿದುರರ ಪ್ರಶ್ನೆ ಮಾಡಿದ್ದು ಕೇವಲ ವಿದುರರು ತಾವು ಕೇಳಲಿಕ್ಕೆ ಮಾತ್ರ ಅಲ್ಲ, ತನ್ನಂತೆ ಇರುವ ಅನೇಕ ಜನರು ಸಾಧುಗಳೇನಿದ್ದಾರೆ ಅವರೆಲ್ಲರಿಗೂ ಖುಷಿಯಾಗಲಿ ಎನ್ನುವ ಕಾರಣಕ್ಕಾಗಿ ಕೇಳ್ತಾರೆ. ಇದರಿಂದ ಕೀರ್ತಿ ವಿತನ್ವತ ಲೋಕೆ. ವಿದುರರು ಪ್ರಶ್ನೆಯನ್ನು ಮಾಡಿ ತನಗೆ ಬೇಕಾದ ಉಪದೇಶವನ್ನು ಪಡೆಯುವುದರಿಂದ ತಾನು ಮಾತ್ರ ಅಲ್ಲದೆ ತನ್ನಂತೆ ಇರುವ, ತನ್ನಂತೆ ಅನೇಕ ರೀತಿಯ ದೇವರ ಕಥೆಗಳನ್ನು ಕೇಳಬೇಕು ಅಂತ ಅಪೇಕ್ಷೆ ಇರುವ ಎಲ್ಲ ಸಜ್ಜನರನ್ನು ಕೂಡ ಅನುಗ್ರಹ ಮಾಡುವ ಉದ್ದೇಶದಿಂದ ಪ್ರಶ್ನೆಯನ್ನು ಕೇಳಿದ್ದಿ. ಆ ಪ್ರಶ್ನೆ ನಿನ್ನ ಯೋಗ್ಯತೆಗೆ ಸರಿಯಾಗಿತ್ತು. ಯಾಕೆ? ಅಧೋಕ್ಷಜಾತ್ಮನಃ, ದೇವರಲ್ಲಿಯೇ ಮನಸ್ಸಿಟ್ಟಂತಹವನು ನೀನು. ಹಾಗೆ ನೀನು ಪ್ರಶ್ನೆ ಮಾಡಿ ಸರಿ ಇಲ್ಲ. ದೇವರ ಕಥೆಗಳನ್ನು ಎಷ್ಟು ಕೇಳಿದರೂ ಸಾಕು ಅನ್ನಿಸ್ತಾ ಇಲ್ಲ. ಅವ್ರು ಹೇಳ್ತಾರೆ, ನಿನ್ನ ಈ ಪ್ರಶ್ನೆ ನನಗೆ ಆಶ್ಚರ್ಯ ಅನ್ನಿಸ್ತಾ ಇಲ್ಲ. ಅಲ್ಲ, ವಿದುರರು ಆಶ್ಚರ್ಯ ಈ ಥರ ಪ್ರಶ್ನೆ ಕೇಳಿಬಿಟ್ರು, ನನಗೆ ಆಶ್ಚರ್ಯ ಇಲ್ಲ. ಯಾಕೆ ಆಶ್ಚರ್ಯ ಇಲ್ಲ ಅಂತ ಹೇಳಿದರೆ, ಬಾದರಾಯಣಿ ವೀರ್ಯಜೆ, ನೀನು ನೈದಚ್ಚಿತ್ರಂ ತ್ವಯಿ ಕ್ಷತ್ತಃ ಬಾದರಾಯಣ ವೀರ್ಯಜೆ. ನಿನ್ನಲ್ಲಿ ಈ ಪ್ರಶ್ನೆ ನನಗೆ ಹೊಸದನ್ನಿಸ್ತಾ ಇಲ್ಲ, ಆಶ್ಚರ್ಯ ಅನ್ನಿಸ್ತಾ ಇಲ್ಲ. ಯಾಕೆ? ವೇದವ್ಯಾಸ ದೇವರ ಮಗ ನೀನು. ಹಾಗಾಗಿ ವೇದವ್ಯಾಸ ದೇವರ ಅನುಗ್ರಹದಿಂದ ನಿನ್ನಲ್ಲಿ ಆ ಶಕ್ತಿ ಇದೆ. ಏನು? ಜ್ಞಾನವನ್ನು ಮತ್ತೆ ಮತ್ತೆ ಸಂಪಾದನೆ ಮಾಡಬೇಕು ಎನ್ನುವಂತಹ ಒಂದು ಚಿಂತನೆ ನಿನ್ನಲ್ಲಿದೆ. ಗೃಹೀತಃ ಅನನ್ಯಭಾವೇನ ಯತ್ವಯಾ ಹರಿರೀಶ್ವರ. ಅನನ್ಯಭಾವದಿಂದ ಭಗವಂತನನ್ನು ನೀನು ಹಿಡಿದಿದ್ದು. ಅಂದರೆ ಬೇರೆ ಯಾರೂ ಗತಿ ಇಲ್ಲ, ದೇವರೊಬ್ಬನೇ ನನಗೆ ಗತಿ ಎನ್ನುವಂತಹ ಅಭಿಪ್ರಾಯದಿಂದ ದೇವರನ್ನು ಗಟ್ಟಿಯಾಗಿ ಕಾಲಿಡಿದಿದ್ದು. ಹಾಗಾಗಿ ಆ ದೇವರನ್ನು ನೀನು ಗಟ್ಟಿಯಾಗಿ ಕಾಲಿಡಿದ್ದರಿಂದ ನೀನು ಈ ಪ್ರಶ್ನೆ ಮಾಡಿದ್ದು ನನಗೇನು ಆಶ್ಚರ್ಯ ಅನ್ನಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಮಾಂಡವ್ಯ ಶಾಪ ಭಗವಾನ್ ಪ್ರಜಾ ಸಂಯಮನೋ ಯಮಃ. ನೀನು ಯಾರು ಅಂದರೆ ನೀನು ಯಮದೇವರ ಅವತಾರ. ಮಾಂಡವ್ಯರು ಶಾಪ ಕೊಟ್ಟರು ನಿನಗೆ. ಏನು ಅಂತ ಹೇಳಿ? ಶೂದ್ರನಾಗಿ ಹುಟ್ಟು. ಯಾಕೆ? ಯಾರಿಗೆ ಅಕಾರಣವಾದಂತಹ ಕಾರಣದಿಂದ, ನಿಜವಾದ ಕಾರಣ ಇಲ್ಲ, ಅಕಾರಣವಾಗಿ ನೀನು ಶಾಪ ಕೊಟ್ಟು, ಅಕಾರಣವಾಗಿ ಹಿಂಸೆ ಕೊಟ್ಟು ಅಂತ ಹೇಳಿ ಅವರನ್ನು ಶೂಲಕ್ಕೆ ಏರಿಸಿಬಿಡ್ತಾರೆ. ಯಮದೇವರು ಹೇಳಬೇಕಾದ್ರೆ ಹಾಗೆ ಹೇಳಿಬಿಡ್ತಾರೆ. ಯಾಕೆ ನೀವು ಶೂಲಕ್ಕೆ ಏರಿಸಿದ್ದಾರೆ ಅಂತ ಹೇಳಿದರೆ, ನೀವು ಬಾಲ್ಯದಲ್ಲಿ ಮಾಡಿದಂತಹ ಕ್ರಿಮಿಗೆ ಹಾಕಿದ ಕಡ್ಡಿಯಿಂದಾಗಿ ನಿನಗೆ ಇವತ್ತು ಶೂಲ ಏರಿಸಿದ್ದೇವೆ ಅಂತ. ಆಚಾರ್ಯರ ನಿರ್ಣಯ ಇಲ್ಲದೆ ಇದ್ದರೆ ಈ ವಿಷಯ ಸ್ಪಷ್ಟ ಆಗ್ತದೆ. ಸರಿ, ಈಗ ಯಮದೇವರನ್ನು ಪ್ರಶ್ನೆ ಮಾಡಿದಾಗ ಮಾಂಡವ್ಯರು ನಿಮ್ಮ ಶೂಲಕ್ಕೆ ಯಾಕೆ ಏರಿಸಿದ್ದು ಅಂತ ಹೇಳಿದರೆ, ನೀವು ಮಾಡಿದಂತಹ ಹಳೆಯ ಪಾಪದ ಅಪರಾಧಕ್ಕಾಗಿ. ಆದರೆ ಯಮದೇವರು ಯಾಕೆ ಸುಳ್ಳು ಹೇಳಿದರು ಅಂತ ಪ್ರಶ್ನೆ. ಯಾಕೆಂದರೆ ನಮ್ಮಲ್ಲಿ ನಿಯಮ ಇರೋದು 14 ವರ್ಷಕ್ಕಿಂತ ಸಣ್ಣ ವಯಸ್ಸಿನಲ್ಲಿ ಮಾಡಿದ ಪಾಪಗಳಿಗೆ ಶಿಕ್ಷೆ ಇಲ್ಲ. ಶಿಕ್ಷೆ ಇದ್ದರೂ ಬಹಳ ಚಿಕ್ಕ ಶಿಕ್ಷೆ ಇರ್ತದೆ. ಈ ತಪ್ಪು ಎಷ್ಟು ತಪ್ಪು ಅಂದರೆ ಬಹಳ ಚಿಕ್ಕ ತಪ್ಪು. ಯಾಕೆಂದರೆ ಒಂದು ನೊಣಕ್ಕೆ, ಒಂದು ಮಕ್ಷಿಕಕ್ಕೆ ಮಾಡಿದಂತಹ ಒಂದು ಅಪರಾಧ, ಅದಕ್ಕೆ ಕಟ್ಟಿ ಚುಚ್ಚಿ ಕೊಂದಿದ್ದು. ಈ ಒಂದು ಅಪರಾಧಕ್ಕೆ ನೀವು ಕೊಟ್ಟ ಶಿಕ್ಷೆ ಎಂಥದ್ದು? ಒಳಗಿಂದ ಶೂಲ, ತಾವು ಅವರ ಪೃಷ್ಠದಿಂದ ಹಿಂಬದಿಯ ತನಕ ಶೂಲ ಏರಿಸುವಂತೆ. ಇಂತಹ ಶಾಪಕ್ಕೆ, ಆ ಶಿಕ್ಷೆಗೆ ಇಂತಹ ವಿಧಿ ಶಿಕ್ಷಣವನ್ನು ಮಾಡೋದು ತಪ್ಪ. ಅಂತಹ ತಪ್ಪಿಗೆ ಇಂತಹ ಶಿಕ್ಷೆ ಸರಿಯಲ್ಲ. ಇದು ಯಮದೇವರಾಗಿ, ಬೇರೆ ಯಾರೋ ಕೊಡೋದಾದರೆ ಸರಿ. ಯಮದೇವರಾಗಿ ಅಂದರೆ ಪ್ರಜಾ ಸಂಯಮನೋ ಯಮಃ. ಅವರಿಗೆ ಯಮದೇವರದ್ದು ಯಾಕೆ ಹೆಸರು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅರಿತು ಶಿಕ್ಷೆ ಕೊಡುವುದು. ಸುಮ್ಮನೆ ಶಿಕ್ಷೆ ಕೊಡೋದಿಲ್ಲ. ಅದೆಲ್ಲ ಹೇಳ್ತೀವಿ, ನರಕಕ್ಕೆ ಹೋಗ್ತೀವಿ ಅಂತ. ಹಾಗೆ ಬಂದರೆ ನಮ್ಮ ನರಕ ಕಳಿಸೋದಿಲ್ಲ. ನಿಜವಾದ ಪಾಪ ಇದ್ದರೆ ಮಾತ್ರ ನರಕ ಕಳಿಸ್ತಾರೆ.
ಇಷ್ಟು ವರ್ಷದಿಂದ ಅಂದರೆ ಲಕ್ಷಾನು ವರ್ಷದಿಂದ ಅನೇಕ ಜೀವರಾಶಿಗಳನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಶಿಕ್ಷೆಯನ್ನು ಕೊಡುವಂತಹ ಯಮದೇವರಾಗಿ ಯಾಕೋ ಈ ಶಿಕ್ಷೆ ನನಗೆ ಅಂತ ಕೇಳಿದರೆ, ನೀವು ಮಾಡಿದ ಮಕ್ಷಿಕಕ್ಕೆ ಮಾಡಿದಂತಹ ಅಪರಾಧಕ್ಕೆ ಅಂತ ನೀವು ಹೇಳಿಬಿಟ್ರೆ, ಅದಕ್ಕೆ ಅವರಂದರು, ನೀನು ತಿಳಿದು ಮಾಡಬೇಕಾದ ಕೆಲಸವನ್ನು ಅವಿವೇಕದಿಂದ ಮಾಡಿದ್ದೀಯಾದ್ದರಿಂದ ಶೂದ್ರನಾಗಿ ಹುಟ್ಟು ಅಂತ ಶಾಪ ಕೊಡ್ತಾರೆ. ಇಲ್ಲಿ ಆಚಾರ್ಯ ನಿರ್ಣಯ ಕೊಡ್ತಾರೆ, ಯಮದೇವರು ಸುಳ್ಳು ಯಾಕೆ ಹೇಳಿದ್ರು? ಯಮದೇವರು ಸುಳ್ಳು ಹೇಳುವ ಅವಶ್ಯಕತೆ ಏನಿತ್ತು ನೋಡಿ. ಈ ಕಥಾ ಪ್ರಸಂಗ ಎಲ್ಲರೂ ಹೇಳ್ತಾರೆ, ಮಾಂಡವ್ಯರ ಶಾಪ ಯಮದೇವರಿಗೆ, ಅದನ್ನು ವಿದುರನಾಗಿ ಹುಟ್ಟಿದ. ಆದರೆ ಇದರ ಹಿಂದೆ ಇರುವ ಯಮದೇವರು ಸುಳ್ಳು ಯಾಕೆ ಹೇಳಿದರು ಅಂತ ಉತ್ತರ ಕೇಳಿದರೆ ಯಾರ ಹತ್ರ ಉತ್ತರ ಇಲ್ಲ. ಸುಮ್ಮನೆ ಹೇಳಿದರು, ಸುಮ್ಮನೆ ಹೇಳೋದಿಲ್ಲ. ಯಮದೇವರು ದೇವತೆಗಳು, ಜಾತಾಪರೋಕ್ಷಿಗಳು, ದೇವರಿಗೆ ಅವರು ಯಾವತ್ತೂ ಕೂಡ ಅಪರೋಕ್ಷ ಜ್ಞಾನ ಅಂತ ಯಾರಿಗೆ ಹೇಳ್ತೇವೆ ಅಂದರೆ, ದೇವರನ್ನು ಯಾವಾಗಲೂ ನೆನೆಸ್ತಿರ್ತಾರೋ ಅವರು ಅಪರೋಕ್ಷ ಜ್ಞಾನಿಗಳು. ಯಮದೇವರು ದೇವರನ್ನು ಯಾವಾಗಲೂ ಚಿಂತನೆ ಮಾಡ್ತಿರ್ತಾರೆ. ಅಂತಹ ದೇವರ ಧ್ಯಾನ ಮಾಡುವ ಯಮದೇವರು ಸುಳ್ಳು ಹೇಳಿದ್ರ? ಅದಕ್ಕೆ ಆಚಾರ್ಯ ಹೇಳಿ ಸುಳ್ಳು ಹೇಳಲಿಲ್ಲ, ಸತ್ಯವನ್ನೇ ಹೇಳಿದ್ದಾರೆ. ಅದು ಸತ್ಯವೂ ಹೌದು. ಅವರು ಹಿಂದಿನ ತಮ್ಮ ಪೂರ್ವಾಶ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಅಪರಾಧ ಮಾಡಿದ್ದು ಹೌದು. ಅದಕ್ಕೆ ಈ ಶಿಕ್ಷೆ ಅಂತ ಹೇಳಿದ್ದು ಮಾತ್ರ ಯಮದೇವರಿಗೆ ಯಾಕೆ ಅಂದರೆ ಅವರ ಹಿತಕ್ಕಾಗಿ, ಮಾಂಡವ್ಯರ ಹಿತಕ್ಕಾಗಿ ಅಂತ ಆಚಾರ್ಯ ನಿರ್ಣಯ ಕೊಡ್ತಾರೆ. ನಮಗೆ ಆಶ್ಚರ್ಯ ಆಗ್ತದೆ, ಮಾಂಡವ್ಯರಿಗೇನು ಹಿತ? ಶೂಲ ಬಂದು ಒಳಗಿದೆ, ಆ ಶೂಲ ಒಳಗಿದೆ, ಇದು ಹಿತನ ಅವರಿಗೆ? ಅಥವಾ ಈಗ ಯಮದೇವರಿಗೆ ಶಾಪ ಆಯಿತು, ಈ ಶಾಪ ಕೊಟ್ಟಿದ್ದು ಮಾಂಡವ್ಯರಿಗೆ ಹಿತನ? ಯಾಕೆಂದರೆ ನಮ್ಮಲ್ಲಿ ಚಿಕ್ಕವರಿಗೆ ಶಾಪ ಕೊಡ್ಬೋದು, ಶಾಪ ಯಾರಿಗೂ ಕೊಡಬಾರ್ದು. ಒಂದು ವೇಳೆ ಕೊಡೋದಾದ್ರೆ ಚಿಕ್ಕವರಿಗೆ ಶಾಪ ಕೊಡ್ಬೋದು, ದೊಡ್ಡವರಿಗೆ ಶಾಪ ಕೊಡಬಾರ್ದು, ಅದು ಅನರ್ಥ ಆಗ್ತದೆ. ಹಾಗಾಗಿ ಈಗ ಮಾಂಡವ್ಯರು ಯಮದೇವರಿಗೆ ಕೊಟ್ಟ ಶಾಪ ಅದು ಅವ್ರಿಗೆ ಹಿತಕ್ಕಾಗಿ ಅಂತ ಆಚಾರ್ಯ ಹೇಳಿಬಿಟ್ರೆ ಇದು ಹೇಗೆ ಅಂತ ಆಚಾರ್ಯ ನಿರ್ಣಯ ಕೊಡ್ತಾರೆ. ಯಾಕೆ ಹಿತ ಅಂತ ಹೇಳಿದರೆ, ಅವರಿಗೆ ಆದಂತಹ ಪುಣ್ಯ ಭಾರ, ಪುಣ್ಯ ಜಾಸ್ತಿ ಆಗಿದೆ, ಅದನ್ನು ಕತ್ತರಿಸಬೇಕಾಗಿ ಯಮದೇವರು ಏನು ಮಾಡಿದರು, ತಾವು ಆ ಶಾಪವನ್ನು ಸ್ವೀಕಾರ ಮಾಡಿದರು. ಯಾಕೆ ಅಂತ ಹೇಳಿದರೆ, ಧರ್ಮರಾಜನಾಗಿ ಭೀಮಸೇನ ದೇವರಿಗೆ ಅಣ್ಣನಾಗಿ ಹುಟ್ಟಿ ಭೀಮಸೇನ ದೇವರ ಕೈಯಿಂದ ನಮಸ್ಕಾರ ಮಾಡಿಸಿಕೊಂಡು ಭೀಮಸೇನ ದೇವರ ಮಾತುಗಳನ್ನು ಮೀರ್ತಾ ಹೋಗಬೇಕಾಗ್ತದೆ. ಆ ಅಪರಾಧವನ್ನು ಏನಾದರೂ ಮಾಡಿ ತಗ್ಗಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಶುದ್ಧವಾದಂತಹ ಜ್ಞಾನ ಇರಬೇಕು. ಹಾಗಾಗಿ ತಾನು ಈ ಶಾಪ ನನಗೇ ಇರಲಿ ಅಂತ ತಗೊಂಡು ಸ್ವೀಕಾರ ಮಾಡಿ, ಪ್ರತಿಯಾಗಿ ಶಾಪ ಕೊಡಲಿಕ್ಕೆ ಅವಕಾಶ ಇದೆ ಯಮದೇವರಿಗೆ. ಮಾಂಡವರಿಗೆ ಪ್ರತಿ ಶಾಪ ಕೊಡ್ಬೋದು, ಕೊಡಲಿಲ್ಲ. ಯಾಕೆಂದರೆ ನನಗೊಂದು ಅವಕಾಶ ಇದೆ, ದೇವರ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಇದೆ ಅಲ್ಲ. ಈಗ ಮಾಡಿದ ಪುಣ್ಯ ಜಾಸ್ತಿ ಮಾಡಿದರೆ ಒಳ್ಳೆಯದೇ ಅಲ್ಲ, ಕಡಿಮೆ ಆಗಬೇಕು, ಕಡಿಮೆ ಮಾಡಬೇಕು. ಯಾಕೆ ಅಂತಂದರೆ ಅದಕ್ಕೆ ಒಂದು ಆಚಾರ್ಯರ ಕಾರಣ ಹೇಳ್ತಾರೆ. ಈ ಬಂಗಾರ ಇದೆ, ಬ್ರಾಹ್ಮಣನ ಮನೆ ಕರೀತೇವೆ, ಬಂಗಾರ ದಾನ ಕೊಡ್ತೇವೆ. ಎಷ್ಟು ಕೊಡ್ಬೋದು ಬಂಗಾರ ದಾನ? 50 kg ಬಂಗಾರ ದಾನ ಕೊಡ್ತೇವೆ ಅಂತ ಇಟ್ಕೊಳ್ಳಿ. ಈಗಿನ ಬಂಗಾರ ರೇಟಿಗಲ್ಲ, ಗೊತ್ತಾಗ 50 kg ಆ ಬ್ರಾಹ್ಮಣ ಹೊತ್ಕೊಂಡು ಹೋಗೋದೇ. ಹಾಗಾಗಿ ನೀವು ಆ ಬ್ರಾಹ್ಮಣಿಗೆ 50 kg ಬಂಗಾರ ಕೊಟ್ಟರು, ಅವನು ಆಸೆನೂ ಇದೆ, ಹೊತ್ಕೊಂಡು ಹೋಗೋ ಸಾಮರ್ಥ್ಯ ಇಲ್ಲ ಅವನಿಗೆ. ಒಳ್ಳೆಯದೇ, ಅಮೂಲ್ಯವಾದದ್ದೇ, ಭಾರ ಇದೆ. ಯಾರಾದರೂ ಅವನು ಹೊತ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಎತ್ಕೊಂಡು ಸಹಾಯ ಮಾಡಲ ಅಂದರೆ ತಗೋ ಅಂತ ಹೇಳ್ತೀವಿ. ಅಂದರೆ ಮನೆಗೆ ತಂದುಕೊಡು ಅಂತ ಹೇಳ್ತೀವಿ, ಅದು ಬೇರೆ. ಆದರೆ ಭಾರ ಇಳಿಸಿದ್ರೆ ಸಾಕು ಅಂತ. ಅಂದರೆ ಒಬ್ಬ ವ್ಯಕ್ತಿಗೆ ತಾನೇ ಸಂಪಾದನೆ ಮಾಡಿದ ಬಂಗಾರವೇ ಇರಲಿ, ಅನಾಯಾಸವಾಗಿ ಬಂದಂತಹ ಪುಣ್ಯವೇ ಇರಲಿ, ಅದು ತನ್ನ ಯೋಗ್ಯತೆಗೆ ಮೀರಿತು ಅಂದರೆ ಅದು ಭಾರವೇ, ಅದು ವೇಸ್ಟ್, ಅದು ಉಪಯೋಗಕ್ಕೂ ಬರೋದಿಲ್ಲ. ಇರುವಷ್ಟು ದಿವಸ ಅದು ಉಪದ್ರವವೇ. ಹಾಗಾಗಿ ದೇವರೇನು ಮಾಡಿದ, ಮಾಂಡವ್ಯರಲ್ಲಿದ್ದಂತಹ ಪುಣ್ಯವನ್ನು ಹ್ರಾಸ ಮಾಡಬೇಕಾಗಿತ್ತು. ಅದಕ್ಕೆ ದೇವರಿಗೆ ಯಮದೇವರು ಕೇಳಿದರು, ನನಗೊಂದು ಅವಕಾಶ, ಚಾನ್ಸ್, ದೇವರ ಸೇವೆ ಮಾಡಲಿಕ್ಕೆ, ಜ್ಞಾನರೂಪದಿಂದ ಸೇವೆ ಮಾಡಲಿಕ್ಕೆ ಒಂದು ಚಾನ್ಸ್ ಕೊಡು. ಹಾಗಾಗಿ ದೇವರು ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಅಂತ. ಈ ನಿರ್ಣಯ ಆಚಾರ್ಯ ಕೊಡದೇ ಇದ್ದಿದ್ದರೆ ಇವತ್ತು ನಮಗೆ ಮಾಂಡವ್ಯರ ಬಗ್ಗೆಯೂ ಅಪರಾಧದ ಭಾವನೆ ಇರ್ತೀವಿ. ಹಾಗಾದರೆ ಮಾಂಡವ್ಯರು ಜ್ಞಾನಿಗಳು ಅಂತ ಹೇಳ್ತಾರೆ ಅಲ್ವಾ? ಮಾಂಡವ್ಯ ಋಷಿಗಳು, ದೇವರ ಅನುಗ್ರಹ ಸಂಪಾದನೆ ಮಾಡಿದವರು. ಅವರಿಗೆ ಯಮದೇವರು ಕೊಟ್ಟ ಶಿಕ್ಷೆ ಅಂತ ಹೇಳಿ ಅನಿಸಿದ. ಅದು ಇವರಿರುವುದು ಎಲ್ಲಿ ರಾಜಾಶ್ರಯದಲ್ಲಿ, ರಾಜನ ಆಸ್ಥಾನದಲ್ಲಿ ಶೂಲ ಏರಿಸಿದ್ದಾರೆ. ಕಾಣಿಸ್ತಾ ಇರೋದು ಯಮದೇವರ ಮೇಲೆ. ಇದು ಯಾಕೆ ಶಿಕ್ಷೆ ಅಂತ ಯಮದೇವರನ್ನು ಕೇಳಬೇಕಾ? ಮಾಂಡವರು ಬಂದು ತಪ್ಪೇ ಅದು, ಯಮದೇವರನ್ನು ಕೇಳಲೇಬಾರ್ದು. ಯಾಕೆ ಯಮದೇವರು ಕೊಟ್ಟ ಶಿಕ್ಷೆಯೇ ಅಲ್ಲ, ರಾಜನ ಕೇಳಲಿ, ಯಾಕೆ ಶಿಕ್ಷೆ ಕೊಟ್ಟು ಅಂತ ಹೇಳಿ ಯಮದೇವರನ್ನು ಕೇಳಿದರು. ಹಾಗಾಗಿ ದೇವರ ವ್ಯವಸ್ಥೆ ಮಾಡಿದ. ಮಾಂಡವ್ಯರಿಗೆ ಆ ಸಮಯಕ್ಕೆ ಯಮದೇವರು ಕಾಣಿಸುವಂತೆ ಮಾಡಿ ಯಮದೇವರನ್ನು ಕೇಳಿದಾಗ ಯಮದೇವರು ಇಲ್ಲ, ಅದು ನೀವು ಮಾಡಿದಂತಹ ತಪ್ಪಿಗೆ ಆ ಶಿಕ್ಷೆ.
ಶಾಪ ಕೊಟ್ಟರು, ನೀನು ಶೂದ್ರನಾಗು. ಯಾಕೆ? ನಿನಗೆ ವಿವೇಕ ಇಲ್ಲ. ನೋಡಿ ಆಶ್ಚರ್ಯ, ಅವರು ಕೊಟ್ಟ ಉದ್ದೇಶ ವಿವೇಕರಹಿತನಾಗಿ ನೀನು ಶಿಕ್ಷೆ ಕೊಟ್ಟಿದ್ದರಿಂದ ನೀನು ಶೂದ್ರನಾಗಿ ಹುಟ್ಟು ಅಂತ. ಶೂದ್ರನಾಗಿ ಹುಟ್ಟಿದಾಗ ಅತ್ಯಂತ ವಿವೇಕ ಇತ್ತು. ನಮ್ಮಲ್ಲಿ ಭೀಮಸೇನ ದೇವರನ್ನು ಬಿಟ್ಟರೆ ಶುದ್ಧ ಜ್ಞಾನ ಇದ್ದಿದ್ದು ವಿದುರರಲ್ಲಿ ಮಾತ್ರ. ಅಂದರೆ ಭಾರತೀ ದೇವಿ, ದ್ರೌಪದಿ ದೇವಿಗೆ ಇದ್ದೇ ಇದೆ. ಪರಶುದ್ಧರು ದೇವತೆಗಳ ಕಕ್ಷೆಯಲ್ಲಿ ಶುದ್ಧವಾದ ಜ್ಞಾನ ಇದ್ದಿದ್ದು ವಿದುರರಲ್ಲಿ. ಹಾಗೆ ನಮ್ಮಲ್ಲಿ ವಿದುರರನ್ನು ಎಂಕಿಂಚಿತ್ತು ಯಾವ ವಿಷಯದಲ್ಲಿ ಅವರನ್ನು ಅಜ್ಞಾನಿಗಳನ್ನು ಹೇಳುವುದೇ ಇಲ್ಲ ನಾವು. ಹೀಗಾಗಿ ಆ ವಿದುರರ ವ್ಯಕ್ತಿತ್ವವನ್ನು ಮೈತ್ರೇಯರು ಹೇಳ್ತಾರೆ. ಭ್ರಾತು ಕ್ಷೇತ್ರೇ ಭುಜಿಷ್ಯಾಯ ಜಾತಃ ಸತ್ಯವತಿ ಸುತಾತೆ. ಒಬ್ಬ ದಾಸಿಯ ಮಗನಾಗಿ ವೇದವ್ಯಾಸ ದೇವರ ಅನುಗ್ರಹದಿಂದ ಹುಟ್ಟಿದವನಪ್ಪ ನೀನು. ಹಾಗೆ ನಿನಗೆ ಒಳ್ಳೆಯ ಜ್ಞಾನ ಇರ್ತದೆ, ಕೆಟ್ಟ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಚೆನ್ನಾಗಿದೆ, ಧೃತರಾಷ್ಟ್ರ ಹುಟ್ಟಿದ್ದು ವೇದವ್ಯಾಸ ದೇವರಿಂದಲೇ, ಇನ್ನು ಪಾಂಡು ಹುಟ್ಟಿದ್ದು ವೇದವ್ಯಾಸ ದೇವರಿಂದಲೇ, ದುರ್ಯೋಧನಾದಿಗಳು ಹುಟ್ಟಿದ್ದು ವೇದವ್ಯಾಸ ದೇವರಿಂದಲೇ. ಆದರೆ ಇವರಿಗೆ ಮಾತ್ರ ಜ್ಞಾನ ಯಾಕೆ? ಅದಕ್ಕೆ ಮಾಂಡವ್ಯ ಶಾಪ. ಭಾಗವತ ಹೇಳಿದ್ದು ಮಾಂಡವ್ಯರ ಶಾಪದಿಂದ ಅಂತ. ಯಾಕೆ? ಮಾಂಡವ್ಯರು ಕೊಟ್ಟ ಶಾಪ ಅವರ ವಿವೇಕದಿಂದ ಕೊಟ್ಟಿದ್ದು, ಯಮದೇವರಿಗೆ ವಿವೇಕ ಇಲ್ಲ ಅಂತಲ್ಲ, ತಾನು ವಿವೇಕ ಕಳ್ಕೊಂಡು ಆ ಸಮಯದಲ್ಲಿ ಅಜ್ಞಾನಿಗೆ ಶಾಪ ಕೊಟ್ಟಿದ್ದು. ಹಾಗಾಗಿ ದೇವರು ಏನೂ ತಪ್ಪು ಮಾಡದ, ಹೇಗೆ ಮಾಂಡವ್ಯರು ಏನೂ ತಪ್ಪು ಮಾಡದೆ ಶೂಲಕ್ಕೆ ಹಾಕಿದ್ರಿ ಅಂತಂದರು, ಹಾಗೆ ಯಮದೇವರು ಏನೂ ತಪ್ಪು ಮಾಡಿಲ್ಲ. ಏನೂ ತಪ್ಪು ಮಾಡದೆ ಯಮದೇವರಿಗೆ ದೊಡ್ಡ ಶಾಪವನ್ನು ಕೊಡಿಸಿ ಯಮದೇವರು ಶುದ್ಧವಾದ ಜ್ಞಾನ ಇರುವಂತೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಹಾಗಾಗಿ ಜ್ಞಾನೋಪದೇಶಾಯ ಮಮಾದಿಶತ್ ಭಗವಾನ್ ಗೃಜನ್. ಮೈತ್ರೇಯ ಇನ್ನೊಂದು ಮಾತು ಹೇಳ್ತಾರೆ, ನೀನು ಇಂತಹ ಜ್ಞಾನಿ ಹೇಗೆ? ವೇದವ್ಯಾಸ ದೇವರ ಮಗ, ಯಮದೇವರ ಅವತಾರ. ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಮಾತು ಹೇಳ್ತಾರೆ, ನೀನು ಭಾಳ ದೊಡ್ಡ ಜ್ಞಾನಿ ಹೇಗೆ ಅಂತಂದರೆ ಕೃಷ್ಣದೇವರು ನೀನು ರೆಕಮೆಂಡೇಶನ್ ಮಾಡಿದ್ದಾರೆ. ನನಗೆ ಹೇಳುವಾಗ ನಿನಗೆ ವಿದುರ ಸಿಗ್ತಾನೆ, ಅವನಿಗೆ ಉಪದೇಶ ಮಾಡು ಅಂತ ಹೇಳಿದ್ದಾರೆ. ಅಂದರೆ ಕೃಷ್ಣ ವಿದುರನ್ನು ನೆನೆಸ್ಕೊಳ್ತಾನೆ ಅಂತಾದರೆ ವಿದುರ ಎಂಥ ದೊಡ್ಡ ವ್ಯಕ್ತಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅಥತೆ ಭಗವಲ್ಲೀಲ ಯೋಗಮಾಯ ಬ್ರಹ್ಮಿತಾ ವಿಶ್ವಸ್ಥಿತ್ಯುದ್ಭವಾಂತಾರ್ಥಾ ವರ್ಣಯಾಮಿ ಅನುಪೂರ್ವಶಃ. ಹಾಗಾಗಿ ಕೃಷ್ಣದೇವರು ಅನುಗ್ರಹ ಮಾಡಿ ನನಗೆ ಹೇಳಿ ಕಳಿಸಿದ್ದಾರೆ. ಏನಂತ ಹೇಳಿ? ನೀನು ಹೋಗು ಆ ವಿದುರನಿಗೆ ಉಪದೇಶ ಮಾಡು ಅಂತ ಹೇಳಿದ್ದಾರೆ. ನಾನು ಉಪದೇಶ ಮಾಡಿ. ಇಲ್ಲಿ ಭಾಗವತದಲ್ಲಿ ವೇದವ್ಯಾಸರು ಉಲ್ಲೇಖ ಮಾಡುವಾಗ ವಿದುರನ ವ್ಯಕ್ತಿತ್ವವನ್ನು ವರ್ಣನೆ ಮಾಡಿ, ವಿದುರ ಹೇಗಿದ್ದಾನೆ ಅಂತ. ಅಷ್ಟೇ ಅಲ್ಲ, ಮೈತ್ರೇಯರ ವ್ಯಕ್ತಿತ್ವವನ್ನು ವರ್ಣನೆ ಮಾಡಿದ್ದಾರೆ ವೇದವ್ಯಾಸರು. ಮೈತ್ರೇಯರು ವಿದುರನ ಹೊಗಳ ಅವಶ್ಯಕತೆ ಏನಿದೆ? ಹೇಗೂ ಶಿಷ್ಯ ಕೂತ್ಕೊ ಹೇಳ್ತೇನೆ ಅಂತ ಹೇಳಿಬಿಡ್ಬೋದು. ನಿನ್ನಲ್ಲಿ ವ್ಯಕ್ತಿತ್ವ ಇದೆ. ಯಾಕೆ ಅಂತ ಹೇಳಿದರೆ, ಒಬ್ಬ ಶಿಷ್ಯನನ್ನು ಗುರು ಚೆನ್ನಾಗಿ ಹುಡುಕಬೇಕು, ಒಬ್ಬ ಶಿಷ್ಯ ಗುರುವನ್ನು ಚೆನ್ನಾಗಿ ಹುಡುಕಬೇಕು. ಹಾಗಾಗಿ ಇಲ್ಲಿಗೆ ನಾನು ಚೆನ್ನಾಗಿ ಹೇಳ್ತೇನೆ, ದೇವರ ಸೃಷ್ಟಿ ಸ್ಥಿತಿ ಲಯ ಮತ್ತು ದೇವರ ಅನೇಕ ಅವತಾರಗಳ ಚರಿತ್ರೆ ಇದಿಷ್ಟು ಕೃಷ್ಣ ಹೇಳಿದ್ದಾನೆ. ನನಗೆ ಅದನ್ನು ಉಪದೇಶ ಮಾಡ್ತೇನೆ ಅಂತ ಹೇಳಿ ಇದೇ ಹರಿದ್ವಾರ ತೀರದಲ್ಲಿ, ಗಂಗಾ ತೀರದಲ್ಲಿ ಆ ವಿದುರರು ಪ್ರಶ್ನೆ ಮಾಡಿದ್ದಕ್ಕೆ ಮೈತ್ರಿಯ ಸಂತೋಷದಿಂದ ಒಪ್ಪಿಕೊಂಡು ನೀವು ಅಷ್ಟು ಉಪದೇಶವನ್ನು ಮಾಡ್ತೇನೆ ಅಂತ ಹೇಳಿ ಸಮಗ್ರವಾದಂತಹ ತೃತೀಯ ಸ್ಕಂದ, ಚತುರ್ಥ ಸ್ಕಂದ ಎರಡೂ ವಿಷಯವನ್ನು ಅನುವಾದ ಮಾಡಿ ಇದಿಷ್ಟು ದೇವರು ಕೊಟ್ಟ ಉಪದೇಶ. ಕಪಿಲನಾಮಕನ ಚಿಂತನೆ, ಧ್ರುವರ ಚಿಂತನೆ, ಇದೆಲ್ಲ ಚಿಂತನೆ ನಿನಗೆ ಹೇಳು ಅಂತ ಹೇಳಿದ್ದಾನೆ. ಅಷ್ಟು ನಿನಗೆ ಹೇಳಿದ್ದೇನೆ ಅಂತ ಹೇಳಿ ಆ ವಿದುರರ ಆಸೆ ಏನಿತ್ತು ವಿದುರರಿಗೆ, ಈಗ ಕೃಷ್ಣ ಏನು ಹೇಳಿದ್ದಾನೆ ಎನ್ನುವ ಕುತೂಹಲ. ಉದ್ದವರು ಹೇಳಿಬಿಟ್ರು, ಮೈತ್ರಿಯರು ಬರ್ತಾರೆ, ಕೃಷ್ಣ ಉಪದೇಶ ಮಾಡಿದ್ದಾನೆ, ಏನು ಹೇಳಿದ್ದಾನೆ ಗೊತ್ತಿಲ್ಲ. ಹಾಗಾಗಿ ವಿದುರರು ಮತ್ತೆ ಎಲ್ಲ ವರಾಹದೇವರ ಕಥೆ, ಆಮೇಲೆ ಪೃಥುರಾಜರ ಕಥೆ ಎಲ್ಲವನ್ನು ಚೆನ್ನಾಗಿ ಶ್ರವಣ ಮಾಡಿ ಆ ಮೈತ್ರಿಯ ನಮಸ್ಕಾರ ಮಾಡಿ ಮತ್ತೆ ಹಸ್ತಿನಾವತಿಗೆ ಹೋದ ಅಂತ ಭಾಗವತ ಕಥಾನದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಮೈತ್ರೇಯರು ಹೇಗಿದ್ದರು ಅಂತ ಹೇಳಿದರೆ, ಮೈತ್ರೇಯರು ಸಜ್ಜನರಲ್ಲಿ ಮಾತ್ರ ಮಾತಾಡ್ತಾರೆ, ಬೇರೆಯವ್ರ ಹತ್ರ ಮಾತಾಡ್ತಾರೆ. ಹಾಗಾಗಿ ವಿದುರರು ಹೇಳ್ತಾರೆ, ನಿಮ್ಮಂಥವರು ಯಾರ ಹತ್ರ ಮಾತಾಡ್ತಾರೆ ಅಂದರೆ ಸಜ್ಜನರ ಹತ್ರ ಮಾತ್ರ ಮಾತಾಡ್ತಾರೆ. ಕೃಷ್ಣನಿಗೆ ವಿರೋಧ ಆಗಿ, ಅಂದರೆ ಕೃಷ್ಣನಿಗೆ ವಿಮುಖರಾಗಿ ಜಗತ್ತಿಗೆ ಸಮ್ಮುಖರಾಗಿ ಯಾರಿರ್ತಾರೆ ಅವರನ್ನು ಉದ್ಧಾರ ಮಾಡಲಿಕ್ಕಾಗಿ ನೀವು ಬರ್ತೀರಿ. ಹಾಗೆ ನಾನು ಸಂಚಾರ ಮಾಡ್ತಾ ಮಾಡ್ತಾ ಏನೇನೋ ವಿಷಯ ಕೇಳ್ಕೊಂಡು ಹೋಗ್ತಾ ಇದ್ದೆ, ನೀವು ಬಂದು ಆ ದೇವರ ಅನುಗ್ರಹ ಆಗುವಂತೆ ಆ ಉಪದೇಶವನ್ನು ಮಾಡಿದ್ದೀರಿ. ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ, ನಿಮಗೆ ನಮಸ್ಕಾರ ಮಾಡಿ ಹಸ್ತಿನಾವತಿಗೆ ಹೋದರು. ನಂತರ ಆ ಪಾಂಡವರ ಸಮಾಗಮ ಆಯಿತು ಅಂತ ಹೇಳಿ ಆ ಕಥೆಯನ್ನು ವರ್ಣನೆ ಮಾಡ್ತಾನೆ. ಇಂತಹ ಅದ್ಭುತವಾದ ವಿಷಯವನ್ನು ನನ್ನ ಅಪೇಕ್ಷೆ ಆಗಿತ್ತು. ಹರಿದ್ವಾರದಲ್ಲಿ ವಿದುರರಿಗೆ ಮೈತ್ರಿಯರಿಗೆ ಅನ್ನೋದು ಸಂವಾದವನ್ನು ಒಂದಷ್ಟು ಚಿಂತನೆ ಮಾಡಬೇಕು ಅಂತ ದೇವರು ಅವಕಾಶ ಮಾಡಿಕೊಟ್ಟ ಈ 3 ದಿನಗಳಲ್ಲಿ ಮಾಡಿರುವಂತಹ ಚಿಂತನೆಯನ್ನು ಗಂಗಾ ಪತಿಯಾದಂತಹ ವರ್ಣಾಂತರ್ಯಾಮಿ ವಿದುರ ಮೈತ್ರೇಯರ ಉದ್ಧವರ ಅಂತರ್ಯಾಮಿಯಾದಂತಹ ಮಧ್ವಾಂತರದ ಕೃಪಾ ಇದೆ.